ಸೋನು ನಿಗಮ್ ಕರ್ನಾಟಕಕ್ಕೆ ಬಂದು ಹಾಡುವಾಗ ನಾನು ಕನ್ನಡವನ್ನ ಹಾಡೋದ್ರ ಬಗ್ಗೆ ಅವ್ರು ಇದು ಮಾಡಿದ್ರು. ಮತ್ತೆ ಇನ್ನೊಂದ್ಸಲ ವಿಡಿಯೋ ಮಾಡಿನೂ ಕೂಡ ಕನ್ನಡಿಗರನ್ನ ಬೈದು ವಿಡಿಯೋವನ್ನ ಮಾಡಿದ್ರು. ನಮ್ಮ ನಾಡಿಗೆ ಬಂದು ನಮ್ಮ ವಿರುದ್ಧವಾಗಿಯೇ ಮಾತಾಡುವಂಥದ್ದು ಎಷ್ಟು ಸರಿ ಅಂತ ಅನ್ಸುತ್ತೆ. ಯಾಕಂದ್ರೆ ಚಿತ್ರರಂಗದ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಚಿತ್ರರಂಗದಲ್ಲಿ ಈ ತರದೆಲ್ಲ ನಡೆಯುತ್ತೆ ಅಂತ. ಬಟ್ ಇದು ಕೂಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೇಡಮ್, ಸೋನು ನಿಗಮ್ ಅವರು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಯಾಕಂದ್ರೆ ಒಂದು ಸಮುದಾಯಗಳಿದ್ದಾಗ, ಒಂದು ರಾಜ್ಯಕ್ಕೆ ಹೋದಾಗ ಅಲ್ಲಿನ ವಿಭಿನ್ನತೆನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ ಮೇಡಮ್. ವೆನ್ ಯುವರ್ ಎ ರೋಮ್ ಬಿ ಲೈಕ್ ಎ ರೋಮನ್ ಅಂತ ಹೇಳ್ತಾರೆ. ಅಂದ್ರೆ ಇಂಗ್ಲಿಷಲ್ಲಿ ಇದು ಪದ, ಒಂದು ಕುಡುಕು ಪದ. ವೆನ್ ಯುವರ್ ಇನ್ ಎ ರೋಮ್ ಬಿ ಲೈಕ್ ರೋಮನ್. ಕರ್ನಾಟಕಕ್ಕೆ ಬಂದಾಗ ಅವರು ಕೂಡ ಕನ್ನಡಿಗರಾಗ್ಬಿಟ್ಟು ಕನ್ನಡಿಗರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕೇ ಹೊರತು ಮೇಡಮ್ ಪ್ರತಿರೋಧ ಮಾಡಿದ್ರೆ ರಿಯಾಕ್ಷನ್ ಆಗ್ತಾ ಇದೆಯಲ್ಲ ಮೇಡಮ್. ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ರಕ್ಷಣಾ ವೇದಿಕೆಗಳು ಹೋರಾಟಗಳನ್ನ ಮಾಡ್ತಾ ಇದೆ, ಮಾಧ್ಯಮದಲ್ಲಿ ಅವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಸೋನು ನಿಗಮ್ ಮಾತಾಡಿರೋದು ಐ ಥಿಂಕ್ ಅದು ಸ್ವಾಭಾವಿಕ ಅಂತ ಅನ್ಸಿದ್ರು. ಎಲ್ಲೋ ಒಂದು ಕಡೆ ದಿಕ್ ತಪ್ಪಿಸೋ ಕೆಲಸ ಏನಾದ್ರು ಸೋನು ನಿಗಮ್ ಮಾಡ್ತಾರ ಅನ್ನೋ ಡೌಟ್ ಕೂಡ ನಮಗಿದೆ. ಇವತ್ತು ಬೆಲೆ ಏರಿಕೆ ಆಗಿರ್ಬೋದು, ಪಹಲ್ಗಾಮ್ ವಿಚಾರಗಳಾಗಿರ್ಬೋದು, ಸಾಕಷ್ಟು ವಿಚಾರ ಬರ್ನಿಂಗ್ ಇಶ್ಯೂಸ್ ಇದೆ. ಅದನ್ನ ದಿಕ್ ತಪ್ಪಿಸಕ್ಕೆ ಏನಾದ್ರು ಪ್ಲಾನ್ಡ್ ಆಗಿ ಏನಾದ್ರು ಇದನ್ನ ಮಾಡಿದ್ರ ಅಂತ ಅದು ಕೂಡ ನಮಗೆ ಡೌಟ್ ಆಗ್ತಾ ಇದೆ. ಯಾಕಂದ್ರೆ ಇವತ್ತಿನ ರಾಜಕಾರಣಿಗಳು ಮತ್ತೆ ಎಷ್ಟೋ ಜನರು ಸಮಾಜವನ್ನು ದಿಕ್ ತಪ್ಪಿಸಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಬರ್ನಿಂಗ್ ಇಶ್ಯೂ ಇದ್ದಾಗ ಇನ್ನೊಂದೇನೋ ಬರ್ನಿಂಗ್ ಇಶ್ಯೂ ಬಂದು ಅದನ್ನ ಮರೆಮಾಚಕ್ಕೆ ಮಾಡುವಂತ ಕೆಲಸಗಳು ಸಹ ಸಾಕಷ್ಟು ಜನ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಅದನ್ನೇನಾದ್ರು ಸೋನು ನಿಗಮ್ ಮಾಡ್ತಾರೆ ಅಂತ ಅದು ಒಂದು ಡೌಟ್ ಇದೆ. ನನಗನ್ಸಿದ್ದು ಐ ಮೈಟ್ ಬಿ ರಾಂಗ್ ಆಲ್ಸೋ.